ಹಣದ ಕುರಿತಂತೆ ಕೆಜೆ ಜಾರ್ಜ್ ಅವರ ಬೇಜವಾಬ್ದಾರಿಯುತ ಹೇಳಿಕೆಗೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಗೃಹಲಕ್ಷ್ಮಿ ಅನ್ನಭಾಗ್ಯ ಹಣ ತಿಂಗಳ ಸಂಬಳ ಅಲ್ಲವಲ್ಲ ಅಂತ ಅವರು ಆಡಿದಂತಹ ಮಾತಿಗೆ ಸಂಸದ ಜಗದೀಶ್ ಶೆಟ್ಟರ್ ಕಿಡಿಕಾರ್ತಾ ಇದ್ದಾರೆ. ಅವ್ರು ಹೇಳಿದಿಷ್ಟು, ಜಾರ್ಜ್ ತಾಳ್ಮೆ ಕಳೆದುಕೊಂಡಿದ್ದಾರೆ, ನಿಲ್ಲಿಸ್ಬಿಡಿ ಅಂತಿದ್ದಾರೆ. ಹಣ ಕೊಡೋಕೆ ಆಗದೇ ಇದ್ರೆ ನಿಲ್ಲಿಸ್ಬಿಡಿ, ನಿಮಗೆ ಹಣ ಉಳಿತಾಯ ಆಗತ್ತೆ. ಅನಿವಾರ್ಯವಾಗಿ ಇವರು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅಂತ ಸರ್ಕಾರದ ನಡೆಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಗ್ಯಾರಂಟಿ ಹಣದಿಂದ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ಆಗಿದೆ, ಅವ್ರಿಗೆ ಪೇಷನ್ಸ್ ಹೋಗ್ಬಿಟ್ಟಿದೆ, ತಾಳ್ಮೆ ಕಳ್ಕೊಳ್ತಾ ಇದ್ದಾರೆ ಈಗ. ಮತ್ತು ಏನಾಗಿದೆ, ಅಲ್ಲಿ ಬಾಯಿ ಬಿಟ್ಟು ಮುಖ್ಯಮಂತ್ರಿಗೆ ಹೇಳುವಂಥ ಪರಿಸ್ಥಿತಿ ಇಲ್ಲ ಯಾರು ಮಂತ್ರಿಗಳು. ಈ ರೀತಿ ಕೇಳಿದಾಗ ಇವತ್ತು ಇದೇನು ನಾವು ರೆಗ್ಯುಲರ್ ಕೊಡುವಂಥದ್ದು ಏನು ಅಂತ ಹೇಳಿ ಆಗ ಬಂದ್ ಮಾಡಿಬಿಡಿ, ಹಂಗಾರೆ ನಿಲ್ಲಿಸ್ಬಿಡಿ. ನಿಮ್ಮ 56,000 ಕೋಟಿ ಉಳಿತಿದಲ್ಲ, ಅದನ್ನು ಮಾಡೋಕ್ಕೆ ತಯಾರಿದ್ರೆ ಅದೂ ಇಲ್ಲ. ಈಚೆಗಡೆ ನಿಮಗೆ ಅದರದ್ದು ಕ್ರಿಯೇಟಿವ್ ಬೇಕು, ಆಮೇಲೆ ಸರ್ಕಾರ ನಡೆಸಲಿಕ್ಕೂ ಆಗ್ತಾ ಇಲ್ಲ, ಮತ್ತು ಅನಿವಾರ್ಯವಾಗಿ ಸರ್ಕಾರ ನಡೆಸುವಂಥ ಪರಿಸ್ಥಿತಿ ಮಾಡ್ತಾಯಿದ್ರೆ ಅದರಿಂದ ಆರ್ಥಿಕ ಸ್ಥಿತಿ ಹದಗೆಟ್ಟೋಗಿದೆ ನಮ್ಮ ರಾಜ್ಯದ. ಡೆಫಿನೆಟ್ಲಿ ಅದಕ್ಕೆ ನಾನು ಆರ್ಥಿಕ ಸ್ಥಿತಿ ಭಾಳಷ್ಟು ಚಿಂತಾಜನಕ. ಗ್ಯಾರಂಟಿ ಹಣದ ಸಲುವಾಗಿ ಉಳಿದ ಯಾವ ಕೆಲಸ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಯಾವ ಯೋಜನೆಗೆ ಕಾರ್ಯರೂಪ ಬರ್ತಾ ಇಲ್ಲ. ಕಾಂಟ್ರಾಕ್ಟರ್ಸ್ ಬಿಲ್ಸು 60,000 ಕೋಟಿ ಮೀರಿದೆ. ಆದರೆ ಮುಂದೆ ಇದಕ್ಕೆ ಈಗ ಗ್ಯಾರಂಟಿ ಯೋಜನೆಗೂ ಹಣ ಕೊಡಲಾರ್ದಂಥ ಪರಿಸ್ಥಿತಿ ರಾಜ್ಯದಿದೆ. ಇದಕ್ಕೆ ಮುಖ್ಯಮಂತ್ರಿ ಉತ್ತರ ಕೊಡಬೇಕಾಗ್ತದೆ, DCM ಉತ್ತರ ಕೊಡಬೇಕಾಗ್ತದೆ, ಅವ್ರ ಮಂತ್ರಿಗಳು ಕೊಡಬೇಕಾಗ್ತದೆ ಉತ್ತರ, ಸಂಬಂಧಪಟ್ಟಂಥ ಸಚಿವರು ಉತ್ತರ ಕೊಡಬೇಕಾಗ್ತದೆ. ಅದು ಕೊಡ್ಲಿಕ್ಕೆ ತಯಾರಿಲ್ಲ. ನಾವು ಮೊದಲಿಂದ ಹೇಳಿದ್ವಿ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಇಟ್ಕೊಂಡು ಗ್ಯಾರಂಟಿ ಯೋಜನೆ ಜಾರಿ ಮಾಡಿರಿ. ನಾವು ಗ್ಯಾರಂಟಿ ಯೋಜನೆ ತೆಗೆದು ಹಾಕಿರಿ ಅಂತ ನಾವಿಂದೂ ಹೇಳಿಲ್ಲ. ನೀವು ಭಾಳ ಪ್ರೀತಿ ಇದರಿಂದ ನೀವೆಲ್ಲ ಮಾಡಿದ್ರೆ ಅದಕ್ಕೆ ಗ್ಯಾರಂಟಿ ಯೋಜನೆ, ಅದು ಇಂಪ್ಲಿಮೆಂಟ್ ಮಾಡರಲ್ಲ. ಈಗ ನೋಡಿ